ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿನ ಕುಡಿಯುವ ನೀರು ಸರಬರಾಜು ಘಟಕ ಮತ್ತು ಬೀದಿ ದೀಪಗಳ ವಿದ್ಯುತ್ ಬಿಲ್ ಬಾಕಿಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು ಎಂಬ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ 2015ರಿಂದ 2023ರವರೆಗೆ ಬಾಕಿ ಇರುವ 5257.70 ಕೋಟಿ ರುಗಳನ್ನು 1252.20 ಕೋಟಿ ರು ಎಸ್ಕಾಂ ಬಾಕಿಯನ್ನು 2024ರ ಖಾತರೀಕರಣದ ಮೂಲಕ ತಿರುವಳಿ ಮಾಡುವಂತೆ ಹಣಕಾಸು ಆಯೋಗ ಆದೇಶ ನೀಡಿದೆ. ಆದರೂ ಜಿಲ್ಲಾ ಪಂಚಾಯಿತಿ ಇದರ ಇತ್ಯರ್ಥಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಗ್ರಾಮಗಳಿಗೆ ಕುಡಿಯುವ ನೀರಿನ ಕೊಳವೆ ಬಾವಿ ಕೊಳೆಸಿದ್ದ ಜಿಪಂ ವಿದ್ಯುತ್ ಸಂಪರ್ಕ ಮಾಡಿಸಿಕೊಂಡು ಗ್ರಾಮಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುತ್ತಿದೆ. ಆದರೆ ವಿದ್ಯುತ್ ಜಾಗೃತ ದಳದವರು ಗ್ರಾಮ ಪಂಚಾಯಿತಿಗಳಿಗೆ ದಂಡ ವಿಧಿಸಿದ್ದಾರೆ ಎಂದು ದೂರಿದರು. ಅಲ್ಲದೆ ವಿದ್ಯುತ್ ಸರಬರಾಜು ಕಂಪನಿಗಳು ನೀರು ಸರಬರಾಜು ಮಾಡಲು ಹಾಗೂ ಬೀದಿ ದೀಪಗಳಿಗೆ ಯಾವುದೇ ಮೀಟರ್ ಅಳವಡಿಕೆ ಮಾಡದೆ ವಿದ್ಯುತ್ ಬಿಲ್ ಹೊರಿಸುತ್ತಿದ್ದಾರೆ. ಜೊತೆಗೆ ಈಗ ಎಲ್ಇಡಿ ಬೀದಿ ದೀಪಗಳ ಅಳವಡಿಕೆ ಇದ್ದರೂ ಹ್ಯಾಲೋಜೆನ್ಗೆ ಹಾಕುತ್ತಿದ್ದ ಮೊತ್ತದ ಶುಲ್ಕವನ್ನು ಸರಾಸರಿ ಆಧಾರದ ಮೇಲೆ ವಿಧಿಸುತ್ತಿದ್ದಾರೆ ಎಂದು ಖಂಡಿಸಿದರು. ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಗಳನ್ನ ನೋಡಿದಂಥ ಸಂದರ್ಭದೊಳಗಡೆ ಪಂಚಾಯಿತಿಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಮುಗ್ಗಟ್ಟನ್ನ, ಅದರಲ್ಲೂ ವಿದ್ಯುತ್ ಶಕ್ತಿ ಬಿಲ್ಗಳಿಗೆ ಸಂಬಂಧಪಟ್ಟಂತೆ ಎದುರಿಸ್ತಾ ಇರೋದು ಗಮನಿಸ್ತೇವೆ. ಮಂಡ್ಯದಲ್ಲಿ ಈ ವಿಚಾರವಾಗಿ ಬಹಳ ದೊಡ್ಡ ಒಂದು ಪ್ರಕ್ರಿಯೆ ನಡೆದಿದೆ ಈಗಾಗಲೇ. ಅಂದರೆ ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಿಗೆ PDOಗಳಿಗೆ ಒಂದು ನೋಟಿಸ್ನ ಕೊಟ್ಟಿದ್ದಾರೆ, ಕೆಲವು ಹಣವನ್ನು ವಸೂಲು ಮಾಡಿದ್ದಾರೆ. ಏನಂದರೆ ಪಂಚಾಯಿತಿಗಳು ಅನಧಿಕೃತವಾಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ನ ತೆಗೆದುಕೊಂಡು ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಯ ಜಾಗೃತ ದಳದವರು ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದನ್ನು ತಮಗಾಲೇ ಹಿಂದೆಲ್ಲ ಅನೇಕ ಸತಿ ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಕೆಲವ್ರ ಅದನ್ನು ಹಣವನ್ನು ವಸೂಲು ಮಾಡಿದ್ದಾರೆ. ಇಲ್ಲಿ ನಾನು ಪಂಚಾಯಿತಿ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಇಲ್ಲಿ ಆಡಳಿತವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾವುದೇ ಕುಡಿಯುವ ನೀರಿನ ಘಟಕಗಳನ್ನು ಅನುಷ್ಠಾನ ಮಾಡುವ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಅದು ಜಿಲ್ಲಾ ಪಂಚಾಯತಿಗೆ ಸೇರಿದ್ದು. ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳಾಗಲಿ ಅಥವಾ MLA ಅವರ ಗ್ರ್ಯಾಂಟ್ಸಿಂದ ಆಗಲಿ, ತಾಲೂಕ್ ಪಂಚಾಯತಿಂದ ಆಗಲಿ, MP ಗ್ರ್ಯಾಂಟ್ಸಿಂದ ಆಗಲಿ ಅವರು ಅನುಷ್ಠಾನ ಮಾಡಿದ್ರೆ ಕುಡಿಯೋ ನೀರಿನ ಘಟಕನ ಅದನ್ನು ಅವ್ರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದನ್ನು ನಿರ್ವಹಣೆ ಮಾಡೋದು, ಇನ್ಮೇಲೆ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಸೋದು, ನೀರು ಬಿಡಿಸೋದು, ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಟ್ಯಾಂಕ್ಗಳು ಕ್ಲೀನ್ ಮಾಡೋದು, ಈ ಥರದ ನಿರ್ವಹಣೆ ಜವಾಬ್ದಾರಿ ಮಾತ್ರ ಗ್ರಾಮ ಪಂಚಾಯಿತಿಗಳಿಗೆ ಸೇರಿದೆ. ಇಲ್ಲಿ ಏನಾಗಿದೆ, ಅನೇಕ ಯೋಜನೆಗಳನ್ನು ಜಿಲ್ಲಾ ಪಂಚಾಯಿತಿಗಳ ಮೂಲಕ ಅನುಷ್ಠಾನ ಮಾಡ್ತಾರೆ. MLA ಗ್ರ್ಯಾಂಟ್ಸಲ್ಲಿ ಬೋರ್ ಕೊರಿಸ್ತಾರೆ, ಊರಿಗೇನೋ ಸಮಸ್ಯೆ ಅಂತ ಹೇಳಿದಾಗ MP ಗ್ರ್ಯಾಂಟ್ಸಲ್ಲಿ ಕೊರಿಸ್ತಾರೆ. ಆದರೆ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಲ್ಲ, ಬೋರ್ ಕೊರಿಸ್ತಾರೆ, ಬಿಟ್ಬಿಡ್ತಾರೆ. ಆ ಊರಲ್ಲಿ ಯಾವುದೋ ಒಂದು ಕುಡಿಯೋ ನೀರಿನ ಸಮಸ್ಯೆಯನ್ನು ಕಾರಣಕ್ಕೆ ಬೋರ್ ಕೊರಿಸಿರ್ತಾರೆ. ಇಮಿಡಿಯೇಟಾಗಿ ಅದಕ್ಕೆ ಮೋಟ್ರ್ ಬಿಡುವಂಥದ್ದು, ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಿಸುವಂಥದ್ದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿರುವಂಥ ಇಲಾಖೆಗೆ ಜವಾಬ್ದಾರಿ ಆಗಿರ್ತದೆ. ಆದರೆ ಆ ಪ್ರಾಜೆಕ್ಟ್ ಅವ್ರು ಕಂಪ್ಲೀಟ್ ಮಾಡೋದೇ ಇಲ್ಲ. ಸಮಸ್ಯೆಗೋಸ್ಕರ ಕೊರೆದಂಥ ಬೋರ್ಗೆ ಕೊನೆಗೆ ಆ ನೀರನ್ನು ವಿತರಣೆ ಮಾಡುವ ನೇರವಾದ ಒಂದು ಜವಾಬ್ದಾರಿ ಮತ್ತು ತುಂಬ ಹತ್ತಿರದಲ್ಲಿರುವ ಗ್ರಾಮದ ಸರ್ಕಾರವಾಗಿ ಪಂಚಾಯಿತಿಗಳ ಮೇಲೆ ಅದರ ಒತ್ತಡ ಬೀಳುತ್ತೆ. ಆ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಆ ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಂಡು ನೀರನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತದೆ. ಆಗ ಬಂದು ವಿಜಿಲೆನ್ಸ್ನವ್ರು ಬಂದುಬಿಡೋದು, ಯಾರೋ ದೂರು ಕೊಟ್ಟರು ಅಂತ ಹೇಳಿ ಇವರು ಕದ್ದು ನೀರು ಕೊಡ್ತಿದ್ದಾರೆ, ಹೊಡಿತಾ ಇದ್ದಾರೆ, ನೀರನ್ನ ವಿದ್ಯುತ್ ಶಕ್ತಿ ಬಳಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಎಲ್ಲರಿಗೂ ರಿಕವರಿ. ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಲ್ಲಿ ಇದೆ. 300 ಚಿಲ್ಲರೆ ಪಂಚಾಯಿತಿಗಳಲ್ಲಿ 380 PDO ಪ್ರಕರಣಗಳನ್ನು PDOಗಳ ಮೇಲೆ ದಾಖಲೆ ಮಾಡಿದ್ದಾರೆ ಇವತ್ತು ಪಂಚಾಯಿತಿಗಳ ಮೇಲೆ. 4 ವರ್ಷದಿಂದ ನಡೀತಿದೆ. ನಾನು ಪ್ರಶ್ನೆ ಮಾಡ್ತೀನಿ, ಇಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಏನು ಮಾಡ್ತಿದೆ? ತಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ನಿರ್ವಹಣೆ ಅನುಷ್ಠಾನ ಮಾಡಬೇಕಾದ್ದು? ನೀವೊಂದು ಕೊಳವೆ ಬಾವಿ ಕೊಡಿಸಿದ ಮೇಲೆ ಅದಕ್ಕೆ ಮೋಟ್ರು ವ್ಯವಸ್ಥೆ ಮಾಡುವಂಥದ್ದು, ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಿಸೋದು ತಮ್ಮ ಜವಾಬ್ದಾರಿ. ಆದರೆ ನೀವೇನು ಮಾಡಿದಿರಿ, ವಿದ್ಯುತ್ ಶಕ್ತಿ ಸಂಸ್ಥೆ ಜಾಗೃತ ದಳದವ್ರು ನೋಟಿಸ್ ಕೊಟ್ಟ ತಕ್ಷಣ ತಾವೇ ಮುಂದೆ ನಿಂತು ಆ ಇಲಾಖೆಗೆ ಬೆಂಬಲ ಕೊಟ್ಟು ವಸೂಲು ಮಾಡೋ ಕೆಲಸನ ಮಾಡಿದಿರಿ. ಗೋಷ್ಠಿಯಲ್ಲಿ ಒಕ್ಕೂಟ ರಾಜ್ಯ ಸಂಚಾಲಕ ನಾಗೇಶ್, ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್, ಎಂ ಚಾಮರಾಜು, ಎಸ್ ಸುವರ್ಣವ, ಅರ್ಪಿತಾ, ಕೆಂಪರಾಜು ಇದ್ದರು.